ಕರ್ನಾಟಕದ ಬೈ ಎಲೆಕ್ಷನ್ ಬರೋಕ್ಕಿಂತ ಮುಂಚೆ ಪಂಚರಾಜ್ಯ ಚುನಾವಣೆಯನ್ನು ಸ್ವಲ್ಪ ಮಾತಾಡೋದಾದ್ರೆ ಬಹಳ ಕುತೂಹಲ ಇರೋದು ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ಕೂಡ ಇದೆ. ಈ ಕಡೆಯಲ್ಲಿ ದಕ್ಷಿಣಕ್ಕೆ ಬಂದ್ರೆ ತಮಿಳುನಾಡು ಮತ್ತು ಕೇರಳದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅಂತ. ಕೇರಳದಲ್ಲಿ ಮುನ್ಸಿಪಲ್ ಎಲೆಕ್ಷನ್ ಅಲ್ಲಿ ಒಂದು ಗೆದ್ದಿರೋದ್ರಿಂದ ಬಿಜೆಪಿ ಅದಕ್ಕೊಂದು ಆತ್ಮವಿಶ್ವಾಸ ಕೂಡ ಇದೆ. ಅಟ್ಲೀಸ್ಟ್ ವೋಟ್ ಪರ್ಸೆಂಟೇಜ್ ಹೆಚ್ಚಿಸ್ಕೋಬೇಕು ಅಂತ. ಈ ಕಡೆ ತಮಿಳುನಾಡಲ್ಲಿ ಟಿವಿಕೆಗೆ ವಿಜಯ್ಗೆ ಆಫರ್ ಕೂಡ ಇಟ್ಟಿದೆ. ಹೇಗೆ ಅಂದ್ರೆ ಈ ಚುನಾವಣೆ ಯಾವುದರ ದಿಕ್ಸೂಚಿ ಮತ್ತು ಯಾವ ತರದ ಹೋರಾಟವನ್ನ ನಿರೀಕ್ಷೆ ಮಾಡಬಹುದು, ಬೇರೆ ಬೇರೆ ಅಂಶಗಳು ಏನು ಅಂತ ಅನ್ಸುತ್ತೆ ಬೈ ಎಲೆಕ್ಷನ್ ಬರೋಕ್ಕಿಂತ ಮುಂಚೆ? ಪಂಚರಾಜ್ಯಗಳ ಚುನಾವಣೆ ಏನಿದೆ ಅಲ್ಲಿ ಅಸ್ಸಾಂ ಮತ್ತೆ ಪುದುಚೇರಿ ಅಲ್ಲಿ ಬಿಜೆಪಿ ಮತ್ತೆ ಅಲ್ಲಿ ಎನ್ ಡಿ ಎ ಗೌರ್ಮೆಂಟ್ ಇದೆ. ಬಟ್ ಇನ್ನು 3 ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಇಲ್ಲ. ಹಾಗಾಗಿ ಈ 3 ರಾಜ್ಯಗಳಲ್ಲಿ ಏನಾದ್ರೂ ಮಾಡ್ಬೇಕು, ಸಾಧನೆಯನ್ನ ಮಾಡ್ಬೇಕು, ಅಧಿಕಾರನು ಹಿಡಿಬೇಕು ಅಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಮತ್ತೆ ಇದಕ್ಕಾಗಿನೇ ಬಹಳ ವರ್ಷಗಳ ತಯಾರಿಯನ್ನು ಸಹ ಬಿಜೆಪಿ ಮಾಡ್ಕೊಂಡಿದೆ. ಪಶ್ಚಿಮ ಬಂಗಾಳದಲ್ಲಂತೂ ಬಹಳ ವರ್ಷದಿಂದ ಕಂಡು 3 ಬಾರಿ ಮುಖ್ಯಮಂತ್ರಿ ಆಗಿರೋ ಮಮತಾ ದೀದಿ ಅವರು ಮತ್ತೆ ಮುಖ್ಯಮಂತ್ರಿ ಆಗ್ಬಾರ್ದು ಅಂತ ಹೇಳಿ ಹೋದ್ಸರಿ ಕೇಲಾ ಹುಬೆ ಬಹುಶಃ ಪಾರ್ಟ್ 3 ಈಗ ಮಮತಾ ದೀದಿ ಶುರು ಮಾಡ್ತಾರೆ. ಏನೆಲ್ಲಾ ಪ್ರಯತ್ನಗಳಾಯ್ತು ಪಶ್ಚಿಮ ಬಂಗಾಳದಲ್ಲಿ. ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಭ್ರಷ್ಟಾಚಾರದ ಸರ್ಕಾರ ಅಂತ ಹೇಳ್ತಾ ಅಥವಾ ದೇಶ ವಿರೋಧಿ ಸರ್ಕಾರ ಅಂತ ಹೇಳ್ತಕ್ಕಂತ ಎಲ್ಲಾ ಪ್ರಯತ್ನವನ್ನ ಮಾಡಿದ್ರು ಸಹ ಈ ಸಮೀಕ್ಷೆಗಳು ಏನ್ ಹೇಳ್ತಾ ಇದೆ, ಮಮತಾ ಬ್ಯಾನರ್ಜಿ ಜನಪ್ರಿಯತೆನ ಉಳಿಸ್ಕೊಂಡಿದ್ದಾರೆ. ಆದ್ರೆ ಬಿಜೆಪಿ ಯಾವ ರೀತಿ ಅಂತ ಸಾಧನೆ ಮಾಡುತ್ತೆ ಅನ್ನೋದು ಬಹಳ ಮುಖ್ಯವಾದ ಅಂಶ ಇಲ್ಲ. ಯಾಕಂದ್ರೆ ಮುಂದಿನ ಚುನಾವಣೆಗೂ ಸಹ ಅವರಿಗೆ ಬಹಳ ಪ್ರಮುಖವಾದ ರಾಜ್ಯ ಇದು. ಅಲ್ಲಿ ನುಸುಳುಕೋರರ ಸಂಖ್ಯೆ ಜಾಸ್ತಿ ಇದೆ, 1 ಕೋಟಿಗಿಂತ ಜಾಸ್ತಿ ಇದೆ ಅಂತ ನಿರಂತರವಾಗಿ ಕಳೆದ 3 ವರ್ಷದಿಂದ 3 ಜಾಸ್ತಿ ವರ್ಷದಿಂದ ಮಾತಾಡ್ತಾನೆ ಬರ್ತಿದ್ದಾರೆ. ಅದು ಪಶ್ಚಿಮ ಬಂಗಾಳದ ಮತದಾರರಲ್ಲಿ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅದು ನೋಡ್ಬೇಕಾಗಿದೆ. ಈ ಸಾರಿ ಸ್ವಲ್ಪ ಸರ್ಕಸ್ ಮಾಡ್ಬೇಕಾಗಿ ಬರ್ಬೋದು ಮಮತಾ ಬ್ಯಾನರ್ಜಿ ಅವರು. ಆದ್ರೆ ತುಂಬಾ ಒಳ್ಳೆಯ ಫೈಟ್ ಅಲ್ಲಿ ನಡೆಯುತ್ತೆ. ಆದ್ರೆ ಬೇರೆ ತರದ ಆಟಗಳನ್ನ ಆಡಬಾರ್ದು. ಮುಖ್ಯ ಕಾರ್ಯದರ್ಶಿಗಳನ್ನೇ ಬದಲಾಯಿಸ್ಬಿಡ್ತೀವಿ ಚುನಾವಣೆ ಘೋಷಣೆ ಆದ ತಕ್ಷಣ. ಈಗ ರಾಜ್ಯ ಚುನಾವಣಾ ಆಯೋಗದ ಕೈಗೆ ಬಂದಿದೆ, ಏನ್ ಬೇರೆ ಬೇಕಾದ್ರೂ ಆಟ ಆಡ್ಬೋದು ಅಂತಕ್ಕಂತ ಆಟವನ್ನ ಆಡದೆ ನಿಜವಾಗ್ಲೂ ಮತದಾರರ ಅಭಿಮತ ಏನಿದೆ ಅದಕ್ಕೆ ಅವಕಾಶ ಕೊಟ್ಟು ಯಾವುದೇ ಕೆಟ್ಟ ಪ್ರಭಾವವನ್ನ ಬೀರದೆ ಕೆಟ್ಟ ನಡೆಗಳನ್ನ ತೋರದೆ ಮಾಡಿದ್ರೆ ಚುನಾವಣೆ ಒಂದು ಒಳ್ಳೆಯ ಒಂದು ಪ್ರಜಾಪ್ರಭುತ್ವದ ಒಂದು ಹಬ್ಬವನ್ನ ಅಲ್ಲಿ ನೋಡ್ಬೋದು ಅಂತ ಅನ್ಸುತ್ತೆ. ಕೇರಳದಲ್ಲಿ ನೀವು ಪಶ್ಚಿಮ ಬಂಗಾಳ ಮಾತಾಡ್ತಿರೋದ್ರಿಂದ ಕಳೆದ ವಿಧಾನಸಭೆ ಚುನಾವಣೆ ನಂಗೆ ಬಹಳ ಚೆನ್ನಾಗಿ ನೆನಪಿದೆ. ಕೋವಿಡ್ ಅಲೆಯದು ಆ ಸಂದರ್ಭದಲ್ಲಿ ಎಲ್ಲ ಅಂದ್ರೆ ಮೇಂಟೈನ್ ಮಾಡ್ಬೇಕಾಗಿತ್ತು. ಸೋಷಿಯಲ್ ಒಂದು ನಾರ್ಮ್ಸ್ ಏನಿತ್ತು ಅದೆಲ್ಲ ಮೇಂಟೈನ್ ಮಾಡ್ಬೇಕಿತ್ತು. ಆದ್ರೆ ನರೇಂದ್ರ ಮೋದಿ ಅವರೇ ಖುದ್ದು ಪ್ರಚಾರದ ಮೇಲೆ ಪ್ರಚಾರ ಅಲ್ಲಿ ಮಾಡಿದ್ರು. ದೀದಿ ದೀದಿ ಅಂತೆಲ್ಲ ಕರೆದ್ರು. ನೀವು ನೆನಪಿರ್ಬೋದು ನಿಮಗೆ. ಅವಹೇಳನಕಾರಿಯಾಗಿ ಮಾತಾಡಿದ್ರು. ಅಂತಿಮವಾಗಿ ಅವ್ರು ಗೆದ್ರು. ಆದ್ರೆ SIR ಎಲ್ಲೆಲ್ಲ ಆಗತ್ತೋ ಅಲ್ಲೆಲ್ಲಾ ಕಡೆಯಲ್ಲಿ ಬಿಜೆಪಿ ಗೆಲ್ಲತ್ತೆ ಆಡಳಿತ ಯಂತ್ರವನ್ನ ಬಳಸ್ಕೊಂಡು ಅನ್ನೋದು ಅವರ ಮೊದಲಿಂದನ ಆರೋಪ ಆಗಿದೆ. ಹಾಗಾಗಿ ಈಗ ಅದು ಪೂರಕವಾಗಿನೇ ಜ್ಞಾನೇಶ್ ಕುಮಾರ್ ಬೇಡ ಅಂತಿದ್ದಾರೆ. ಜ್ಞಾನೇಶ್ ಕುಮಾರ್ ಅವರೇ ಇದ್ದಾರೆ. ಚುನಾವಣಾ ಆಯೋಗ SIR ಮಾಡಿದೆ. ಈ ಚುನಾವಣೆಗಂತೂ ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆ ನೀಡೋದು ಸಾಧ್ಯವೇ ಇಲ್ಲ. ಹೀಗಿರೋ ಹೊತ್ತಲ್ಲಿ ಯಾವ ರೀತಿ ಹೋರಾಟ, ಯಾವ ರೀತಿ ಪೈಪೋಟಿ ಅಂತ ಅನ್ಸುತ್ತೆ ನಿಮ್ಗೆ? ಬಿಜೆಪಿಗೆ ಅಲ್ಲಿ ನೀವ್ ಹೇಳ್ದಂಗೆ ಗೆಲ್ಲೇಬೇಕಿದೆ. 58 ಲಕ್ಷ ಮತದಾರರ ಹೆಸರು SIR ನಂತರದಲ್ಲಿ ಮತದಾರರ ಪಟ್ಟಿಯಿಂದ ಅವರ ಹೆಸರನ್ನ ಕೈ ಬಿಡಲಾಗಿದೆ. 58 ಲಕ್ಷ ಮತದಾರರು. ಇಲ್ಲಿ ಈ ಕೈ ಬಿಟ್ಟಂತ ಮತದಾರರು ಇದ್ರು ಇಲ್ವೋ ಅದನ್ನು ಕೋರ್ಟ್ ಅಲ್ಲಿ ನಡೀತಾ ಇದೆ, ಚರ್ಚೆ ಇದೆ. ಈಗ ಏನು ಕಡಿಮೆ ಆಗಿರೋ ಮತದಾರರು ಯಾವ ಪಕ್ಷದ ಮೇಲೆ ಪರಿಣಾಮ ಆಗುತ್ತೆ ಈ ಸಂಖ್ಯೆ ಅನ್ನೋದು ಬಹಳ ಮುಖ್ಯವಾದ ಚರ್ಚೆ ಆಗಿದೆ. ಬರೀ ಪಶ್ಚಿಮ ಬಂಗಾಳ ಮಾತ್ರ ಅಲ್ಲ, ಕೇರಳದ ಎಲ್ಲಾ ಕಡೆನೂ ಅದೇ ಚರ್ಚೆ ಆಗ್ತಾ ಇದೆ. ತಮಿಳುನಾಡಲ್ಲೂ ಅಷ್ಟೇ 95 ಲಕ್ಷ ಮತದಾರರಲ್ಲಿ ಕೈ ಬಿಟ್ಟಿರೋದು. ಹಾಗಾಗಿ ಪಶ್ಚಿಮ ಬಂಗಾಳದಲ್ಲಿ 58-60 ಲಕ್ಷ ಮತದಾರರ ಕೈ ಬಿಟ್ಟಿರೋದೇನಿದೆ ಇದು ಮಮತಾ ಬ್ಯಾನರ್ಜಿ ಅವರಿಗೆ, ತೃಣಮೂಲ ಕಾಂಗ್ರೆಸ್ಗೆ ನೆಗೆಟಿವ್ ಆಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಅಲ್ಲಿ ಬಿಜೆಪಿ ಯೋಚನೆ ಮಾಡ್ತಾ ಇದೆ. ಆದ್ರೆ ಬಂಗಾಳ ಅಸ್ಮಿತೆ ಏನಿದೆ, ಬಂಗಾಳ ಅಸ್ಮಿತೆಯನ್ನ ಎತ್ತಿ ಹಿಡಿಲಿಕ್ಕೆ ಮತ್ತೆ ಬಂಗಾಳಿಗರನ್ನ ಪ್ರಭಾವಿಸ್ಲಿಕ್ಕೆ ಬಿಜೆಪಿ ಸಾಧ್ಯ ಆಗಿಲ್ಲ. ಈ ಹಿಂದಿನ ಇತಿಹಾಸವನ್ನು ನೋಡಿದ್ರೆ ಒಂದು ಚುನಾವಣೆಯಲ್ಲಂತೂ ಒಂದು ಸ್ಥಾನವೂ ಸಹ ಬಂದಿದ್ದಿಲ್ಲ. ಅದಕ್ಕಿಂತ ಹಿಂದಿನ ಚುನಾವಣೆಯಲ್ಲಿ ಒಂದ್ ಸ್ವಲ್ಪ ಸ್ಥಾನ ಪಡೆದಿತ್ತು. ಆದ್ರೆ ಕಳೆದ ಬಾರಿ ಚುನಾವಣೆ ಗಮನಾರ್ಹವಾಗಿದೆ ಅದರ ಸಾಧನೆ. 70 ಸ್ಥಾನಗಳನ್ನ ಪಡ್ಕೊಳ್ತು. ಆದ್ರೆ ಅಲ್ಲಿ ಬಂಗಾಳ ಅಸ್ಮಿತೆ ಮುಖ್ಯ ಆಗುತ್ತೆ, ಬಹಳ ಮುಖ್ಯವಾದ ಪ್ರಶ್ನೆ ಆಗುತ್ತೆ ಅಂತ ಹೇಳಿ ನನಗೆ ಈ ಕ್ಷಣಕ್ಕೆ ಅನಿಸ್ತಾ ಇದೆ. ಇನ್ನು ಬಾಂಗ್ಲಾದೇಶ ನುಸುಳುಕೋರರು ಈ ವಿವಾದ ಏನಿದೆ, ಈ ವಿವಾದವನ್ನು ಎತ್ತಿಡಲಿಕ್ಕೆ ಬಿಜೆಪಿ ಬಹಳ ಸ್ಟ್ರಾಂಗ್ ಆಗಿ ಪ್ರಯತ್ನ ಮಾಡಿದೆ. ಆದ್ರೆ ಬಾಂಗ್ಲಾದೇಶ ಮತ್ತೆ ಬಂಗಾಳ ಒಂದ್ ರೀತಿನಲ್ಲಿ ಅದು ಹೆಸರಿನಲ್ಲೇ ಒಂದ್ ರೀತಿಯಾದಂತ ಒಂದು ಸಂಬಂಧ ಇದೆ. ಅಲ್ಲಿ ಬೇರೆ ದೇಶ ಆಗಿದ್ರು ಸಹ ಅದನ್ನ ಬಂಗಾಳದ ಮತದಾರರು ಯಾವ ರೀತಿ ಅದನ್ನ ನೋಡ್ತಾರೆ, ಗಂಭೀರವಾಗಿ ತಗೋತಾರೆ ಅಂತ ನೋಡ್ಬೇಕಾಗಿದೆ. ಆಮೇಲೆ ಇನ್ನೊಂದು ಮಮತಾ ಬ್ಯಾನರ್ಜಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರೆ ನುಸುಳುಕೋರರ ಸಮಸ್ಯೆ ಏನಿದೆ ಅದರ ನಿರ್ವಹಣೆ
ಕೇಂದ್ರ ಸರ್ಕಾರದೇ ಹೊರತು ರಾಜ್ಯ ಸರ್ಕಾರದಲ್ಲ. ಗಡಿಗಳನ್ನ ಕಾಯ್ಬೇಕಾಗುತ್ತೆ ಕೇಂದ್ರ ಸರ್ಕಾರ. ಹಾಗಾಗಿ ನಮ್ಮ ಮೇಲೆ ಹೇಳೋದಲ್ಲ ಅಂತ ಹೇಳಿ ಅವರು ಸಹ ನಿರಂತರವಾಗಿ ಅದಕ್ಕೆ ಒಂದು ಪ್ರತಿಕ್ರಿಯೆಯನ್ನ ಕೊಡ್ತಾನೆ ಬಂದಿದ್ದಾರೆ. ಹಾಗಾಗಿ ಪಶ್ಚಿಮ ಬಂಗಾಳದ ಚುನಾವಣೆ ಈ ರೀತಿ ಕೇಲಾ ಹುಬೆ ಮತ್ತೆ ಆ ಫುಟ್ಬಾಲ್ ಯಾವ ಗೋಲಿಗೆ ಹೋಗುತ್ತೆ ನೋಡ್ಬೇಕಾಗಿದೆ. ಓಕೆ. ಇನ್ನು ಅಸ್ಸಾಂಗೆ ಬಂದ್ರೆ ಹಿಮಂತ ಬಿಸ್ವ ಶರ್ಮಾ ಬಹಳ ವಿವಾದಿತ ವ್ಯಕ್ತಿ, ಮುಖ್ಯಮಂತ್ರಿ. ಕೋರ್ಟ್ ಕೂಡ ಅವರಿಗೆ ಒಂದೆರಡು ಬಾರಿ ಛೀಮಾರಿ ಹಾಕಿದೆ. ಹೀಗಿರುವ ಹೊತ್ತಲ್ಲಿ ಗೊಗೊಯ್ ಎಷ್ಟೇ ಹೋರಾಟ ಮಾಡಿದ್ರು ಅಲ್ಲಿ ಬಿಜೆಪಿಗೆ ಒಂದು ಬೇಸ್ ಇದೆ, ಇವರ ಆಕ್ರಮಣಕಾರಿ ಶೈಲಿ ಇದೆ. ಇದೆಲ್ಲವೂ ಹೇಗೆ ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ? ಹಿಮಂತ್ ಬಿಸ್ವಾ ಶರ್ಮಾ ಕಾಂಗ್ರೆಸ್ ಅಲ್ಲಿ ಇದ್ದವರು ಯಾವುದೋ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ನಿಂದ ಮುನಿಸ್ಕೊಂಡು ಒಂದು ಏನೋ ಕಾರಣ ಹೇಳ್ತಾರೆ ಅದಕ್ಕೆ. ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ ಅಂತಾನೋ, ಹೈಕಮಾಂಡ್ ಭೇಟಿ ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ ಅಂತ ಪಕ್ಷದಿಂದ ಹೊರಗೆ ಬಂದ್ರು, ಅವಮಾನಿತರಾದ್ರು ಅಂತೇಳಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಕೆಲವೇ ಒಂದು ತಿಂಗಳ ಹಿಂದೆ ತರುಣ್ ಗೊಗೊಯ್ ಅವರ ವಿರುದ್ಧ ಬಹಳ ಒಂದು ಕಠಿಣವಾದಂತ ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಪಾಕಿಸ್ತಾನ ಜೊತೆಗೆ ಅವ್ರ ಸಂಬಂಧ ಇದೆ ಅಂತ ಹೇಳಿ. ಮತ್ತು ಅಲ್ಲಿ ಅವ್ರ ಪತ್ನಿ ಬಗ್ಗೆ ಮತ್ತು ಅಲ್ಲಿ ಒಂದು ಪೋಲರೈಸೇಷನ್ ಮಾಡ್ತಕ್ಕಂತ ಒಂದು ಆಟವನ್ನ ಅಲ್ಲಿ ಆಡ್ತಾ ಇದ್ದಾರೆ ಅಸ್ಸಾಂ ಅಲ್ಲಿ. ಏನು ಅಲ್ಲಿ 7 ಸಿಸ್ಟರ್ ಸ್ಟೇಟ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ದೊಡ್ಡ ರಾಜ್ಯ ಮತ್ತೆ ಪ್ರಮುಖವಾದಂತ ರಾಜ್ಯ ಅಸ್ಸಾಂ. ಅಲ್ಲಿ ಯಾವ್ದು ನಡೆಯುತ್ತೆ, ಗೊಗೊಯ್ ಅವರ ಮ್ಯಾಜಿಕ್ ನಡೆಯುತ್ತಾ ಅಥವಾ ಹಿಮಂತ್ ಬಿಸ್ವಾ ಶರ್ಮಾ ಅವ್ರು ಏನೀಗ ಒಂದು ಪೋಲರೈಸೇಷನ್ ಆಟ ಆಡ್ತಿದ್ರೆ ಅದು ನಡೆಯುತ್ತೆ ನೋಡ್ಬೇಕಾಗುತ್ತೆ. ಈಗಾಗಲೇ 2 ಬಾರಿಯಲ್ಲಿ ಯಶಸ್ಸನ್ನ ಪಡೆದಿದೆ ಬಿಜೆಪಿ. ಆದ್ರೆ ಮುಂದಿನ ಚುನಾವಣೆ ಕಾಂಗ್ರೆಸ್ ಯಾವ ರೀತಿ ಅಲ್ಲಿ ರೋಲ್ ತಗೊಂಡು ಮಾಡುತ್ತೆ ಅನ್ನೋದು ಸಹ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಅಲ್ಲಿ ಪ್ರಬಲ ಸ್ಪರ್ಧಿ ಇರೋದು ಕಾಂಗ್ರೆಸ್ ಅಲ್ಲಿ ಅಸ್ಸಾಂ ಅಲ್ಲಿ. ಅದರ ಪರಿಣಾಮವನ್ನು ನೋಡ್ಬೇಕಾಗಿದೆ ಇನ್ನು. ಸರಿ, ಇನ್ನು ನಾವು ಕೇರಳ ತಮಿಳುನಾಡು ಬಗ್ಗೆ ಮಾತಾಡೋದಾದ್ರೆ ಪಶ್ಚಿಮ ಬಂಗಾಳವನ್ನ ಗೆಲ್ಲೋದು ಬಿಜೆಪಿಗೆ ಎಷ್ಟು ಮುಖ್ಯ ಅನ್ನೋ, ದಕ್ಷಿಣದಲ್ಲಿ ಅದರ ಬಂಧ ಬಾಹುಗಳನ್ನ ವಿಸ್ತರಿಸೋದು ಕೂಡ ಅದಕ್ಕೆ ಬಹಳ ಮುಖ್ಯ. ಹೀಗಿರುವಾಗ ಬೇರೆ ಬೇರೆ ತಂತ್ರಗಾರಿಕೆಗೆ ಅದು ಮೊರೆ ಹೋಗ್ತಿದೆ. ಕೇರಳದಲ್ಲಿ ಅಲ್ಲಿ ಮುನ್ಸಿಪಲ್ ಎಲೆಕ್ಷನ್ ಒಂದು ಕಡೆಯಲ್ಲಿ ಗೆದ್ದಿರೋದ್ರಿಂದ ಸ್ವಲ್ಪ ಆತ್ಮವಿಶ್ವಾಸ ಇದೆ. ತಮಿಳುನಾಡಿನಲ್ಲಿ ಪ್ರಾದೇಶಿಕ ಪಕ್ಷಗಳ ಜೊತೆಯಲ್ಲಿ ಹೆಚ್ಚು ಒಡಂಬಡಿಕೆಗೆ ಅದು ಮುಂದಾಗ್ತಾ ಇದೆ. ಇದನ್ನ ಹೇಗ್ ನೋಡ್ತೀರಿ, ದಕ್ಷಿಣದ ರಾಜ್ಯ ಮತ್ತು ಬಿಜೆಪಿ ಹೋರಾಟ? ತಮಿಳುನಾಡಲ್ಲಿ ಎಐಎಡಿಎಂಕೆ ಜೊತೆಗೆ ಮೈತ್ರಿ ಬಹಳ ವರ್ಷಗಳಿಂದ ಇದೆ. ಯಾವುದೋ ಒಂದು ಸಂದರ್ಭದಲ್ಲಿ ಮಾತ್ರ ಡಿಎಂಕೆ ಜೊತೆಗೆ ಬಿಜೆಪಿ ಸೇರಿತು. ಆದ್ರೆ ನಿರಂತರವಾಗಿ ಬಹಳ ವರ್ಷಗಳ ಮೈತ್ರಿ ಇರೋದು ಎಐಎಡಿಎಂಕೆ ಜೊತೆಗೆ. ಆದ್ರೆ ಎಐಎಡಿಎಂಕೆ ಜಯಲಲಿತಾ ಅವರ ನಂತರ ತುಂಬಾ ಪ್ರಭಾವವನ್ನು ಉಳಿಸ್ಕೊಂಡಿಲ್ಲ. ಅಲ್ಲಿ ಬಂದಂತ ನಾಯಕರಾಗಿರ್ಬೋದು, ಪಳನಿಸ್ವಾಮಿ ಆಗಿರ್ಬೋದು, ತುಂಬಾ ಪ್ರಭಾವಶಾಲಿ ನಾಯಕರಾಗಿ ಅಲ್ಲಿ ಡಿಎಂಕೆ ಎದುರಿಗೆ ಅವರಿಗೆ ಬೆಳಿಲಿಕ್ಕಾಗಿಲ್ಲ. ಹಿಂದಿನ ಚುನಾವಣೆಗಳನ್ನು ಸಹ ಪರ್ಫಾರ್ಮ್ ಮಾಡಕ್ ಆಗಿಲ್ಲ ಎಐಎಡಿಎಂಕೆ ಪಕ್ಷಕ್ಕೆ. ಹಾಗಾಗಿ ಅಲ್ಲಿ ಬಿಜೆಪಿ ಬೇರೆ ತರದ ಆಟವನ್ನ ಆಡ್ತಾ ಇದೆ. ಅಣ್ಣಾಮಲೈ ಅವ್ರನ್ನ ಬಿಜೆಪಿ ಅಧ್ಯಕ್ಷರನ್ನಾಗಿ ಇಲ್ಲಿ ಮಾಡಿದ ಸಂದರ್ಭದಲ್ಲಿ ಏನೋ ಒಂದು ಆಗ್ಬಿಡುತ್ತೆ ಅಂತ ನಿರೀಕ್ಷೆ ಮಾಡಿದ್ರು. ಆದ್ರೆ ಅವರಿಗೆ ಸಿಗ್ಬೇಕಾದಂತ ಸ್ಥಾನ ಮತ್ತೆ ಜನರ ನಡುವೆ ಅವ್ರಿಗೆ ಸಿಗಬೇಕಾದ ಸ್ಥಾನ ಅಲ್ಲಿ ಸಿಗ್ಲಿಲ್ಲ. ಇದ್ರ ಜೊತೆಗೆ ಟಿವಿಕೆ ಜೊತೆಗೆ ಒಂದು ಮಾತಾಡ್ತಾ ಇದಾರೆ. ಉಪಮುಖ್ಯಮಂತ್ರಿ ಸ್ಥಾನದ ಆಮಿಷವನ್ನ ಅಲ್ಲಿ ತೋರಿಸ್ತಾ ಇದಾರೆ. ಆದ್ರೆ ಟಿವಿಕೆ ವಿಜಯ್ ತಲಪತಿ ಅವರು ಎಂಜಿಆರ್ ಮ್ಯಾಜಿಕ್ ಏನಿತ್ತು, ಮೊದಲ ಚುನಾವಣೆಯಲ್ಲೇ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದು ಮತ್ತೆ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಎಂಜಿಆರ್ ರೀತಿಯಲ್ಲಿ ರಾರಾಜಿಸಬೇಕು ಅಂತ ಆ ಎಂಜಿಆರ್ ಮ್ಯಾಜಿಕ್ ಏನಿದೆ, ಆ ಎಂಜಿಆರ್ ಮ್ಯಾಜಿಕ್ ಅನ್ನ ನಂಬ್ಕೊಂಡು ಹೋಗ್ತಾ ಇದಾರೆ. ಮನೆಗೊಂದು ಮತ ಅಂತ ಅವ್ರಿಗಿದೆ. ಮನೆಗೊಂದು ಮತವನ್ನಾದ್ರೂ ನನ್ನ ಅಭಿಮಾನಿಗಳ ಮತವನ್ನ ಹಾಕಿದ್ರು ಗೆದ್ದು ಬಿಡ್ತೇವೆ ಅಂತ ಹೇಳಿ. ಆದ್ರೆ ಎಂಜಿಆರ್ ಇದ್ದಂತ ಕಾಲ ಮತ್ತೆ ಈಗಿದ್ದಂತ ಕಾಲ ಬಹಳ ಬದಲಾಗಿದೆ. ಅಂತಹ ಒಂದು ಸ್ಟಾರ್ಡಮ್ ಇದ್ದಂತ ಎಷ್ಟೋ ನಾಯಕರು ಅಲ್ಲಿ ನಾಯಕರು, ವಿಜಯಕಾಂತ್ ಅಂತ ಸಾಧನೆ ಮಾಡ್ಲಿಕ್ಕೆ ಆಗಲಿಲ್ಲ. ಕಮಲ್ ಹಾಸನ್ ಅವರು ಸಹ ಅಲ್ಲಿ ಸೋಲನ್ನ ಕಾಣ್ಬೇಕಾಗಿ ಬಂತು. ಆಮೇಲೆ ಬೇರೆ ಯಾರಿಗೂ ಅಲ್ಲಿ ಆಗಿಲ್ಲ. ರಜನಿಕಾಂತ್ ಮಾತ್ರ ಒಂದು ಸಂದರ್ಭದಲ್ಲಿ ಹೊರಗೆ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ದು ಒಂದ್ ಸ್ವಲ್ಪ ಡಿಎಂಕೆಗೆ ಫೇವರ್ ಆಗಿತ್ತು ಬಿಟ್ರೆ, ಅಂತ ಒಂದು ಮ್ಯಾಜಿಕ್ ಎಂಜಿಆರ್ ಮ್ಯಾಜಿಕ್ ಮತ್ತೆ ತಮಿಳುನಾಡಲ್ಲಿ ನಡೆಯುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅಭಿಮಾನಿಗಳ ಸಂಖ್ಯೆ ಬಹಳ ದೊಡ್ಡದಿದೆ. ಹಾಗಾಗಿ ಟಿವಿಕೆ ಮತ್ತು ಬಿಜೆಪಿ ನಡುವಿನ ಮೈತ್ರಿ ಯಾವ ರೀತಿಯಾದಂತ ಮೈತ್ರಿ ಏರ್ಪಡುತ್ತೋ ಇಲ್ವೋ, ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಆದ್ರೆ ಏರ್ಪಡುತ್ತೋ ಇಲ್ವೋ ಅನ್ನೋದ್ರ ಮೇಲೆ ಎಐಎಡಿಎಂಕೆ ಒಂದ್ ಸ್ವಲ್ಪ ಏನಾಗುತ್ತೆ ಎನ್ಡಿಎ ಮೈತ್ರಿಕೂಟದ ಅಂತ ನೋಡ್ಬೇಕು. ಆದ್ರೆ ಸ್ಟಾಲಿನ್ ಅವರು ತಮ್ಮ ಕಾಂಗ್ರೆಸ್ ಜೊತೆಗೆ ಸ್ವಲ್ಪ ಸೀಟು ಹೊಂದಾಣಿಕೆ ಆರಂಭದಲ್ಲಿ ಒಂದ್ ಸ್ವಲ್ಪ ಸಮಸ್ಯೆ ಆಯ್ತು. ಈಗೆಲ್ಲ ಬಗೆಹರಿದಿದೆ. ಹಾಗಾಗಿ ಸ್ಟಾಲಿನ್ ತಮ್ಮ ಸರ್ಕಾರದ ಏನ್ ಸಾಧನೆ ಇತ್ತು ಅದನ್ನೇ ಮುಂದಿಟ್ಟು ಆಡಳಿತ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಇನ್ನು ಕೇರಳದಲ್ಲಿ ಎಲ್ಡಿಎಫ್ ಮತ್ತೆ ಯುಡಿಎಫ್ ಇವೆರಡು ಪೈಪೋಟಿ ಯಾವತ್ತಿಂದಲೂ ಇದೆ. ಕಾಂಗ್ರೆಸ್ ಅಲ್ಲಿಗೆ ಸ್ಪೇಸ್ ಸಿಗ್ತಲ್ಲ. ಎಲ್ಲೋ ಕೆಲವು ಭಾಗದಲ್ಲಿ ಮಾತ್ರ ಕಾಂಗ್ರೆಸ್ ಸ್ಪೇಸ್ ಇದೆ. ಪಿಣರಾಯಿ ವಿಜಯನ್ ಅವರ ವಿರುದ್ಧ ಏನೆಲ್ಲ ಆರೋಪವನ್ನ ಮಾಡಿದ್ರು, ಫೆಮಾ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಕೇರಳದ ಶಬರಿಮಲೆ ದೇವಸ್ಥಾನದ ವಿವಾದವನ್ನ ಬಹಳ ದೊಡ್ಡದಾಗಿ ಬಿಂಬಿಸಿ ಜನರನ್ನ ಬದಲಾಯಿಸ್ತಕ್ಕಂತ ಪ್ರಯತ್ನವನ್ನ ಮಾಡಿದ್ರು. ತಿರುವನಂತಪುರದ್ದು ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆಯದು ಅಲ್ಲಿ ಪಾಲಿಕೆ ಚುನಾವಣೆ ಗೆದ್ದಿದ್ದಾರೆ. ಅದು ಫ್ಲೂಕೋ ಅಥವಾ ನಿಜವಾಗಲೂ ಅಲ್ಲಿ ಮಾತ್ರ ಪ್ರಭಾವ ಇದೆಯಾ, ಇಡೀ ರಾಜ್ಯದಲ್ಲಿ ಪ್ರಭಾವ ಇದೆಯಾ, ಅದು ಗೊತ್ತಾಗ್ತಾ ಇಲ್ಲ. ಒಂದು ಸ್ಥಾನದಲ್ಲಿ ಮಾತ್ರ ಗೆದ್ದಿರ್ತಕ್ಕಂಥದ್ದು. ಆಮೇಲೆ ಸುರೇಶ್ ಗೋಪಿ ಅವರು ಒಬ್ರು MP ಇದ್ದಾರೆ. ಅದು ಬಿಟ್ಟು ಬಿಜೆಪಿಯಲ್ಲಿ ಬೇರೆ ಸಾಧನೆ ಮಾಡ್ಲಿಕ್ಕೆ ಆಗಿಲ್ಲ. ಆದ್ರೆ ಕಮ್ಯುನಿಸ್ಟ್ ಪಕ್ಷ ಏಕೈಕ ಅಧಿಕಾರದಲ್ಲಿರ್ತಕ್ಕಂಥ ಏಕೈಕ ರಾಜ್ಯ ಮತ್ತು ಅಲ್ಲಿ ಕಮ್ಯುನಿಸ್ಟ್ ಪಕ್ಷಗಳ ನಡುವೆನೇ ಪೈಪೋಟಿ ಇದೆ. ಅವರ ನಡುವೆ ಬಿಜೆಪಿ ಯಾವ ರೀತಿಯ ಸಾಧನೆ ಮಾಡುತ್ತೆ ಸ್ವಲ್ಪ ಕಷ್ಟ ಅನ್ಸುತ್ತೆ ತಮಿಳುನಾಡು ಮತ್ತೆ ಕೇರಳದಲ್ಲಿ. ಆದ್ರೆ ಸ್ವಲ್ಪ ಚುನಾವಣೆ ಏನೇ ನಡೆಯುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನು ಗಮನಿಸಬೇಕಾಗಿದೆ.
ಔಟ್ ಶೇರ್ ಹೆಚ್ಚು ಮಾಡ್ಕೊಂಡ್ರೆ ಅದೇ ದೊಡ್ಡ ಸಾಧನೆ ಅಂತ ಆಗುತ್ತೆ. ಯಾಕೆಂದ್ರೆ ಅವ್ರಿಗೆ ಕಾಯುವಷ್ಟು ತಾಳ್ಮೆ ಇದೆ. 100 ವರ್ಷ RSS ಈ ಹಂತಕ್ಕೆ ತಲುಪೋದಕ್ಕೆ ಕಾದ್ಕೊಂಡು ಬಂದಿದೆ. ನಾವು ಬೇಗ ಕರ್ನಾಟಕಕ್ಕೆ ಬರೋದಾದ್ರೆ ಇಲ್ಲಿ 2 ಸ್ಥಾನಗಳು ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಕೈಯಲ್ಲಿದ್ದು, ಅಲ್ಲಿ ಮೇಟಿ ಅವರ ಕುಟುಂಬಕ್ಕೆ ಅದ್ರ ಸ್ವಲ್ಪ ಒಳಜಗಳಗಳು ಪುತ್ರರಲ್ಲಿದೆ. ಅವ್ರ ಕುಟುಂಬಕ್ಕೆ ಯಾರಿಗಾದ್ರೂ ಟಿಕೆಟ್ ಸಿಗ್ಬಹುದು. ಈ ಕಡೆಯಲ್ಲಿ ಮುಸ್ಲಿಂ ಸಮುದಾಯ ಈ ಬಾರಿ ಪಟ್ಟು ಹಿಡಿದಿದೆ. ಎಷ್ಟ್ ಜನರಿಗೆ ಒಂದ್ ಕುಟುಂಬದಲ್ಲಿ ಕೊಡ್ತೀರಾ, ನಮಗ್ ಕೊಡಿ ಅಂತ. ಇದು ಸ್ವಲ್ಪ ಗೊಂದಲ ಉಂಟು ಮಾಡ್ಬೋದಾ, ಏನ್ ಅನ್ಸುತ್ತೆ? ಮತ್ತು ಇಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಬಗ್ಗೆ JDS ಯಾವ ರೀತಿ ಸಹಾಯ ಮಾಡ್ಬೋದು, ಇದನ್ನ ಹೇಗ್ ನೋಡ್ತೀವಿ? ದಾವಣಗೆರೆ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವ್ರ ಹೆಸರು ಬಿಟ್ರೆ ಮತ್ತೊಂದು ಹೆಸರು ಇಲ್ಲ. ಅಲ್ಲಿ ಏನ್ ಹೇಳಿದ್ರು ಎಸ್ ಎಸ್ ಅಂತ ನಾಡದು, ಎಸ್ ಅಂತ ಹೇಳ್ತಕ್ಕಂತ ನಾಡು ಅದು ಎಸ್. ಹಾಗಾಗಿ ಶಾಮನೂರು ಶಿವಶಂಕರಪ್ಪರ ನಂತರ ಅಲ್ಲಿ ನಿರ್ವಾತ ಉಂಟಾಯ್ತಾ ಅಂತಂದ್ರೆ ಆ ರೀತಿಯಾದ ಪರಿಸ್ಥಿತಿ ಇಲ್ಲ ಅಲ್ಲಿ. ಯಾಕಂದ್ರೆ SS ಮಲ್ಲಿಕಾರ್ಜುನ ಇದಾರೆ, ಪ್ರಭಾ ಇದಾರೆ, ಅವರು ಸಂಸದರು, ಮತ್ತು ಇವರು ಸಹ ಸಚಿವರು. ಹಾಗಾಗಿ ಅಲ್ಲಿ ಶಾಮನೂರು ಶಿವಶಂಕರಪ್ಪ, ಶಾಮನೂರು ಕುಟುಂಬದ ಪ್ರಭಾವ ಇದ್ದೇ ಇದೆ. ಆದ್ರೆ ಅಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಅತಿ ಹೆಚ್ಚು ಮತದಾರರು ಆ ಕ್ಷೇತ್ರದಲ್ಲಿದ್ದಾರೆ. ಮುಸ್ಲಿಮ್ರೇ ದೊಡ್ಡ ಮತದಾರರಲ್ಲಿ. ಹಾಗಾಗಿ ಈ ಕ್ಷೇತ್ರವನ್ನ ಕೊಡಿ ಅಂತಕ್ಕಂತ ಒಂದು ಒತ್ತಾಯವನ್ನ ಮುಂದಿಡ್ತಾ ಇದ್ದಾರೆ. ಈ ಹಿಂದೆ ಒಂದ್ಸರಿ ಕಾಂಗ್ರೆಸ್ ಆ ಪ್ರಯತ್ನವನ್ನ ಮಾಡಿತ್ತು. ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಹೆಲಿಕಾಪ್ಟರ್ ಅಲ್ಲಿ ಬಿ ಫಾರ್ಮ್ ನ ಕಳಿಸಿದಂತ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಬಿ ಫಾರ್ಮ್ ತಗೊಂಡು ಒಬ್ರು ನಾಯಕರು, ಅವ್ರ ಹೆಸರು ತಕ್ಷಣ ನೆನಪಾಗ್ತಿಲ್ಲ ನನಗೆ, ಆ ಹೆಲಿಪ್ಯಾಡ್ ಅಲ್ಲೇನೆ ಆ ಬಿ ಫಾರ್ಮ್ ಅನ್ನ ಹರಿದು ಹಾಕಿ, ಅಂದ್ರೆ ಶಾಮನೂರು ಶಿವಶಂಕರಪ್ಪರ ಕುಟುಂಬದ ಅಭ್ಯರ್ಥಿಗೆ ಟಿಕೆಟ್ ಅನ್ನು ಕೊಡಬೇಕು ಅಂತೇಳಿ ಶಾಮನೂರು ಶಿವಶಂಕರಪ್ಪರ ಈ ಅಭಿಮಾನಿಗಳೇನಿದ್ದಾರೆ ಆ ಬಿ ಫಾರ್ಮ್ ನ ಹೆಲಿಪ್ಯಾಡ್ ಅಲ್ಲೇ ಹರಿದು ಹಾಕಿ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯೇ ಇದ್ದಿಲ್ಲ, ಬೇರೆ ಯಾವುದೋ ಒಬ್ಬ ಪಕ್ಷೇತರ ಅಭ್ಯರ್ಥಿಗೆ ಕಾಂಗ್ರೆಸ್ ಅಲ್ಲಿ ಸಪೋರ್ಟ್ ಅನ್ನ ಕೊಟ್ಟಿತ್ತು. ಹಾಗಾಗಿ ಒಂದ್ ರೀತಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ಬಗ್ಗೆ ಮತ್ತೆ ಅವರ ಅಭಿಮಾನಿಗಳು ಬಳಗ ಏನಿದೆ ಅದು ರೀತಿ ಹುಚ್ಚು ಅಭಿಮಾನ ಇದೆ ಅಲ್ಲಿ. ಆದ್ರೆ ಮುಸ್ಲಿಂ ಸಮುದಾಯಕ್ಕೆ ನಾವು ಪ್ರಬಲರಾಗಿರ್ತಕ್ಕಂತ, ನಾವು ಅತಿ ಜಾಸ್ತಿ ವೋಟರ್ಸ್ ಇರ್ತಕ್ಕಂತ ಒಂದು ಕ್ಷೇತ್ರ ಅದು, ಅದನ್ನ ನಮಗೆ ಕೊಡಿ ಅಂತ ಹೇಳಿ ಬಹಳ ವರ್ಷದ ಡಿಮ್ಯಾಂಡ್ ಇದೆ. ಆದ್ರೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ, ಶಾಮನೂರು ಶಿವಶಂಕರಪ್ಪ ಅವರ ಮಾತನ್ನ ತೆಗೆದು ಹಾಕ್ಲಿಕ್ಕೆ ಇದುವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿನೇ ಇಲ್ಲಿ ಜಮೀರ್ ಅವ್ರ ಮತ್ತು SS ಮಲ್ಲಿಕಾರ್ಜುನ್ ಅವರ ನಡುವೆ ಒಂದು ಮಾತಿನ ಚಕಮಕಿ ನಡೀತಾ ಇದೆ. ನಮ್ ಕಾನ್ಸ್ಟಿಟ್ಯೂನ್ಸಿಗಳು ಅವು, ಇವ್ರ್ಯಾಕ್ ಬರ್ತಾರೆ ಇಲ್ಲಿ ಕೇಳಕ್ಕೆ, ನಮ್ಮವು ಅಂತೇಳಿ SS ಮಲ್ಲಿಕಾರ್ಜುನ್ ಹೇಳ್ತಾ ಇದಾರೆ ಅಲ್ಲಿ. ಜಮೀರ್ ಅವರು ಸಹ ಅಲ್ಲಿ ಫೈಟ್ ಮಾಡ್ತಾ ಇದಾರೆ. ಕೊನೆಗೆ ಏನಾಗಿದೆ ನೋಡ್ಬೇಕಂದ್ರೆ, ಸಮರ್ಥ್ ಏನು ಶಾಮನೂರು ಶಿವಶಂಕರಪ್ಪ ಕುಟುಂಬದ ಕುಡಿಗೆ ಟಿಕೆಟ್ ಕೊಡ್ಬೇಕು ಅಂತ ಇದೆ, ಅವ್ರು ಎಲ್ಲೋ ನಾಯಕರಾಗಿ ಅಥವಾ ಸಾಮಾಜಿಕವಾಗಿ ಆಗ್ಲಿ ಹೊರಗಡೆ ಕಾರ್ಯಚಟುವಟಿಕೆಯಲ್ಲಾಗ್ಲಿ ಗುರುಸ್ಕೊಂಡಂತೆ ಕಾಣಲಿಲ್ಲ. ಕುಟುಂಬದಲ್ಲಿ ಕೊಡಬಾರ್ದು ಅನ್ನೋದು ಪ್ರಶ್ನೆ ಅಲ್ಲ ಇಲ್ಲಿ. ಒಬ್ಬ ನಾಯಕನಿಗೆ ಕೊಡ್ಬೇಕು, ಜನರ ಜೊತೆಗೆ ಬೆರೆಯತಕ್ಕಂತ, ಜನರ ಜೊತೆಗೆ ಇರ್ತಕ್ಕಂತ ವ್ಯಕ್ತಿಗೆ ಕೊಡ್ಬೇಕು. ಇವ್ರು ನಿಜವಾಗ್ಲೂ ಅವ್ರ ಮಗನಿಗೆ ಬೆಳೆಸ್ಬೇಕು ಅಂತ ಇದ್ರೆ ಬೇರೆ ರೀತಿಯಲ್ಲಿ ಅವ್ರನ್ನ ಫೀಲ್ಡಿಗೆ ತಗೊಂಡ್ ಬಂದು ಟ್ರೈನ್ ಅಪ್ ಮಾಡಿ, ಅಥವಾ ಪ್ರೊಜೆಕ್ಟ್ ಮಾಡಿ, ಜನರ ಅಭಿಪ್ರಾಯವನ್ನು ತೆಗೆದುಕೊಂಡು ಜನರ ಮನಸ್ಸಲ್ಲಿ ಯಾವ ರೀತಿ ಅಭಿಪ್ರಾಯ ಇದೆ ಅನ್ನೋದನ್ನ ಚೆಕ್ ಮಾಡಿ, ಇವೆಲ್ಲ ಈ ರೀತಿ ಆಗ್ಬೇಕು. ನಮ್ಮ ಹತ್ರ ಒಂದು ಅಧಿಕಾರ ಇದೆ, ಅಥವಾ ನಮ್ಮ ಹತ್ರ ಹಣ ಇದೆ, ಅಥವಾ ನನ್ನ ಹತ್ರ ಪ್ರಭಾವ ಇದೆ, ನಾನು ಯಾರು ಬೇಕಾದ್ರೂ ಗೆಲ್ಲಿಸ್ತೀವಿ ಅಂತಂದ್ರೆ ಅದು ಒಳ್ಳೆಯ ರಾಜಕಾರಣ ಆಗೋದಿಲ್ಲ ಅಂತ ಅನಿಸ್ತಾ ಇದೆ. ನೋಡೋಣ ಕಾಂಗ್ರೆಸ್ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ. ಇನ್ನು ಮೇಟಿ ಅವ್ರ ಕುಟುಂಬಕ್ಕೆ ಹೇಳಿ. ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ನಾವು ಗಮನಿಸಿದ್ವಿ, ಬೇರೆ ಬೇರೆ ಕಾರಣಗಳನ್ನ ಕೊಟ್ಟು ಅಲ್ಲಿ ಸತೀಶ್ ಜಾರಕಿಹೊಳಿ ಪುತ್ರಿ, ಈಶ್ವರ್ ಖಂಡ್ರೆ ಪುತ್ರ, ಆ ಕಡೆ ಶಿವಾನಂದ್ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್, ಇದೇ ಆಯ್ತು. ಈ ಕಡೆ ಸುನಿಲ್ ಬೋಸು, HC ಮಹಾದೇವಪ್ಪ ಅವರ ಪುತ್ರ. ರಾಜಕಾರಣಿಗಳ ಮಕ್ಕಳಾಗಿ ಹುಟ್ಟಿದ್ರೆ ಸಾಕು, ಆಟೋಮೆಟಿಕಲಿ ಅವರಿಗೆ ವಯಸ್ಸಾಗದೇ ಇದ್ರು ಆಗತ್ತೆ, ಅವ್ರಿಗೆ ಓದದೇ ಇದ್ರು ನಡೆಯುತ್ತೆ, ಅವರಿಗೆ ಅನುಭವ ಇಲ್ಲದೆ ಇದ್ರು ನಡೆಯುತ್ತೆ, ಟಿಕೆಟ್ ಸಿಕ್ಬಿಡತ್ತೆ. ಇಲ್ಲಿ ಮುಸ್ಲಿಂ ಅಭ್ಯರ್ಥಿ ಕೊಡ್ತಾರೋ ಇಲ್ವೋ, ಆದ್ರೆ ಕೇಳ್ತಿರೋ ಮಾತುಗಳಲ್ಲಿ ಅರ್ಥ ಇದೆ. ಒಬ್ರು ಸಂಸದರಿದ್ದಾರೆ, ಇನ್ನೊಬ್ರು ಪ್ರಭಾವಿ ಸಚಿವರಿದ್ದಾರೆ. ಇನ್ನೊಬ್ಬ ಮಗನಿಗೆ ಅವಕಾಶ ಕೊಟ್ಟರು ಒಂದು ಕುಟುಂಬಕ್ಕಾಗಿ ಒಂದು ಪಕ್ಷನ, ಒಂದು ರಾಜಕಾರಣನ ಅಂತ ಕೇಳೋದ್ರಲ್ಲಿ ಅರ್ಥ ಇದೆ. ಬಟ್ ಕಾಂಗ್ರೆಸ್ ಮತ್ತೆ ಮತ್ತೆ ಆ ತಪ್ಪನ್ನೇ ಮಾಡ್ಕೊಂಡೇ ಬರ್ತಾ ಇದೆ. ಬಿಜೆಪಿ ಆ ತಪ್ಪನ್ನ ಎಲ್ಲೂ ಮಾಡಿಲ್ಲ. ಆ ಕಾರಣಕ್ಕಾಗಿ ಅದರ ಒಂದು ಗೆಲುವಿನ ಹಾದಿ ಬಹಳ ದೂರ ಸಾಗ್ತಾ ಇದೆ. ಇಲ್ಲಿ ಸೋಲು ಯಾಕಾಗ್ತಿದೆ ಅಂದ್ರೆ ಇದನ್ನೇ ಮಾಡ್ಕೊಂಡ್ ಬರ್ತಾ ಇದಾರೆ. ಇದನ್ನ ಹೇಗ್ ನೋಡ್ತೀರಿ ತಾವು? ಲೋಕಸಭೆ ಚುನಾವಣೆಯಲ್ಲಿ ಸ್ವಲ್ಪ ಬೇರೆ ತರದ ಯೋಚನೆ ಇತ್ತು. ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಏನಂದ್ರೆ ಗೆಲ್ಲೋದು ಒಂದೇ ಮಂತ್ರ ಆಗಿತ್ತು, ಗೆಲ್ಲಬೇಕಷ್ಟೇ. ಕರ್ನಾಟಕದಲ್ಲಿ ಕನಿಷ್ಠ 20 ಸ್ಥಾನಗಳು, 22 ಸ್ಥಾನಗಳನ್ನಾದ್ರೂ ಗೆಲ್ಬೇಕು ಅಂತಕ್ಕಂತ ಗುರಿ ಕಾಂಗ್ರೆಸ್ ಪಕ್ಷಕ್ಕಿತ್ತು. ಯಾಕಂದ್ರೆ ಇಡೀ ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕು, ಜಾಸ್ತಿ ಪ್ರಭಾವ ಇರತಕ್ಕಂತ ರಾಜ್ಯ ಅಂತಂದ್ರೆ ಕರ್ನಾಟಕ, ಅತಿ ಹೆಚ್ಚು ಸ್ಥಾನಗಳನ್ನ ಇಲ್ಲಿ ಗೆಲ್ಬೇಕು ಅಂತಕ್ಕಂತ ಒಂದು ಗುರಿ ಇತ್ತು. ಹಾಗಾಗಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಬೇರೆ ತರದ ಸ್ಟ್ರಾಟಜಿಯನ್ನ ಕಾಂಗ್ರೆಸ್ ಯೋಚನೆ ಮಾಡ್ತು. ಅಧಿಕಾರ ಯಾರಿಗಿದೆ, ಮತ್ತು ಜನರ ಪ್ರಭಾವ ಯಾರಿಗಿದೆ, ಮತ್ತು ಲೋಕಸಭೆ ಚುನಾವಣೆ ನಡೆಸೋದು ಸುಲಭದ ವಿಷಯ ಅಲ್ಲ ಅದು. ಹಾಗಾಗಿ ಸಂಪನ್ಮೂಲಗಳ ಕೊರತೆಯೂ ಸಹ ಆಗ್ಬಾರ್ದು. ಈ ರೀತಿಯಾದಂತ ಯೋಚನೆ ಮಾಡಿ ಯಾರೇ ಆಗ್ಲಿ ಒಬ್ಬ ನಾಯಕ ನನ್ನ ಮಗ ಅಥವಾ ನನ್ನ ಮಗಳು ಅಂತ ಅಂದ್ರೆ ಅವರು ಸ್ವಲ್ಪ ಸಂಪನ್ಮೂಲಗಳನ್ನ ತುಳಿಸ್ತಾರೆ. ಆ ಯೋಚನೆ ಹಿಂತಿರ್ಬೋದು, ಹೋದ್ ಸರಿ ಅದು. ಆದ್ರೆ ಈ ಬಾರಿ ಏನಿದೆ, ಈ ಬಾರಿ ದಾವಣಗೆರೆ ಕ್ಷೇತ್ರಕ್ಕೆ ವಿಶೇಷವಾದ ಅವಕಾಶ ಇದೆ. ಈ ಸಾರಿ ಕಾಂಗ್ರೆಸ್ ಈಗಾಗಲೇ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ಇಲ್ಲೊಂದು ಕ್ಷೇತ್ರ, ಮತ್ತೆ ಸೋಲತ್ತೋ ಗೆಲ್ಲುತ್ತೋ ಅದು ಬೇರೆ ಪ್ರಶ್ನೆ.
ಆದ್ರೆ ಈ ಕ್ಷೇತ್ರದಲ್ಲಿ ಬಹಳ ದಿನಗಳ ಒಂದು ಡಿಮ್ಯಾಂಡ್ ಇದೆ. ಮುಸ್ಲಿಂ ಸಮುದಾಯದ ಒಬ್ಬ ಅಭ್ಯರ್ಥಿಗೆ ವೋಟ್ ಅನ್ನ ಟಿಕೆಟ್ ಅನ್ನ ಕೊಡ್ಬೇಕು ಅಂತಕ್ಕಂಥದ್ದಿದೆ. ಇಂತಹ ಸಂದರ್ಭದಲ್ಲಿ ಯಾಕೆ ಪ್ರಯತ್ನ ಮಾಡಬಾರದು? ಈ ಹಿಂದೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ದಾವಣಗೆರೆನಲ್ಲಿ ಎಚ್.ಬಿ. ಮಂಜಪ್ಪನವರೇ ಟಿಕೆಟ್ ಕೊಟ್ಟಿದ್ರು. ಆಗ ಅವ್ರ ಕುಟುಂಬದವರು ಯಾರು ಸ್ಪರ್ಧೆ ಮಾಡಿದ್ದಿಲ್ಲ. ಯಾಕಂದ್ರೆ ಸಿದ್ದೇಶ್ವರ್ ಅವರು ತುಂಬಾ ಪ್ರಭಾವಶಾಲಿ ಆಗಿದ್ರು. ಆ ಟೈಮಲ್ಲಿ ಬಹುಶಃ ಇಂಟೆಲಿಜೆನ್ಸ್ ರಿಪೋರ್ಟ್ ಮತ್ತೊಂದು ಏನಾಯ್ತು, ಕಾಂಗ್ರೆಸ್ ಪಕ್ಷ ಸೋಲುತ್ತೆ ಅಂತ ರಿಪೋರ್ಟ್ ಇತ್ತೇನೋ. ಸೋಲ್ಬೇಕಾದ್ರೆ ಇವರಿಗೆ ಬೇರೆ ಇರ್ಬೇಕು, ಗೆಲ್ಬೇಕಾದ್ರೆ ನಾವೇ ಇರ್ಬೇಕು ಅಂತ. ಈ ಸರಿ ಚುನಾವಣೆಯಲ್ಲಿ ಪ್ರಭಾವ ಕೊಟ್ಟಿದ್ರು. ಹೊನ್ನಾಳಿ ಅವರೇ, ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲೂ ಹಾಗೆ ಆಗಿತ್ತು. ಮುಸ್ಲಿಂ ಮತದಾರರು ಜಾಸ್ತಿ ಇದ್ರು. ಇಲ್ಲ ಮುಸ್ಲಿಮಿಗೆ ಕೊಟ್ರೆ ಸೋತೋಗ್ಬಿಡ್ತಾರೆ ಅಂತಿತ್ತು. ಅದು ಬೊಮ್ಮಾಯಿ ಅವರು ರಾಜೀನಾಮೆಯಿಂದ ತೆರವಾದ ಕ್ಷೇತ್ರ ಆಗಿತ್ತು. ಆದ್ರೆ ಮುಸ್ಲಿಮರಿಗೆ ಟಿಕೆಟ್ ಕೊಟ್ರು ಅಂತಿಮವಾಗಿ, ಬಟ್ ಗೆದ್ಕೊಂಡ್ ಬಂದ್ರು. ಹೌದೌದು. ಮತ್ತೆ ಇಲ್ಲೊಂದು ಅಡ್ವಾಂಟೇಜ್ ಇದೆ ದಾವಣಗೆರೆ ಕ್ಷೇತ್ರದಲ್ಲಿ. ಆಮೇಲೆ ಇನ್ನೊಂದೇನಂದ್ರೆ, ಯಾವುದೇ ರಾಜಕಾರಣಿ, ಯಾವುದೇ ನಾಯಕ ಒಂದು ಕ್ಷೇತ್ರ ಒಂದು ಸಾರಿ ಅವ್ರ ಕೈ ಬಿಟ್ಟು ಹೋಯ್ತು ಅಂತಂದ್ರೆ ಇನ್ನು 5 ವರ್ಷ ಬಿಟ್ಟು ಮತ್ತೆ ಆ ಕ್ಷೇತ್ರವನ್ನ ನಾವು ತಗೋತೀವಿ, ಮತ್ತೆ ನಮಗೆ ಟಿಕೆಟ್ ಸಿಗುತ್ತೆ, ನಾವ್ ಹೇಳಿದ್ರೆ ಟಿಕೆಟ್ ಸಿಗುತ್ತೆ ಅನ್ನೋದಂತೂ ಆಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಹಾಗಾಗಿ ಸೋಲೋ ಗೆಲುವೋ, ಎಸ್ ಮಲ್ಲಿಕಾರ್ಜುನ್ ಹೇಳಿದ್ರಲ್ಲ ಜಮೀರ್ ಅವರಿಗೆ, ನಮ್ ಕಾನ್ಸ್ಟಿಟ್ಯೂನ್ಸಿಗಳವು, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅವು, ಇವ್ರ್ಯಾಕ್ ಬಂದ್ ಮಾತಾಡ್ತಾರೆ ಅಂತ ಹೇಳಿ ಅಂತ ಒಂದು ಯಜಮಾನರ ಒಂದು ಇದು ಕಾಣಿಸ್ತಾ ಇದೆ, ಯಜಮಾನರ ಮಾತುಗಳು ಕೇಳಿಸ್ತಾ ಇದೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಹೈಕಮಾಂಡ್ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾಗಿದೆ. ಮುಸ್ಲಿಂ ಸಮುದಾಯದವರಿಗೆ ಅಲ್ಲಿ ಪ್ರಬಲರಾಗಿದ್ರು ಸಹ ಟಿಕೆಟ್ ಕೊಡ್ಲಿಲ್ಲ ಅಂತಂದ್ರೆ ಬೇರೆ ಕಡೆ ಕಾಂಪನ್ಸೇಟ್ ಮಾಡ್ಬೇಕಾಗತ್ತೆ, ಮತ್ತು ಬೇರೆ ಕಡೆ ಇದೇ ತರದ ಚರ್ಚೆಗಳು ಬರುತ್ತೆ, ಇದೇ ತರ ಟಿಕೆಟ್ ಕೊಡ್ಲಿಕ್ಕೆ ಮತ್ತೆ ಅಲ್ಲಿ ಪ್ರತಿಕ್ರಿಯೆಗಳು ಬರುತ್ತೆ, ಟೆಸ್ಟ್ಗಳು ಬರುತ್ತೆ. ಹಾಗಾಗಿ ಹೈಕಮಾಂಡ್ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ನೋಡ್ಬೇಕಾಗಿದೆ. ಕಾದ್ ನೋಡೋಣ ಮುಂದಿನ ಬೆಳವಣಿಗೆಗಳನ್ನ. ಹೊನ್ನಾಳಿ ಚಂದ್ರಶೇಖರ್ ಅವರು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಇಷ್ಟೊತ್ತು ನಮ್ಮ ಜೊತೆ ಹಂಚ್ಕೊಂಡ್ರಿ. ಧನ್ಯವಾದ. ನಮಸ್ತೆ. ಥ್ಯಾಂಕ್ ಯು. ನಮಸ್ಕಾರ. ಆದ್ಮೇಲೆ ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ. ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು, ಚರ್ಚೆಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ, ಅಭಿಪ್ರಾಯಗಳಿದ್ರೆ ಕಮೆಂಟ್ ಮುಖಾಂತರ. ನಮಸ್ಕಾರ.